ಎಲ್ಲರೂ ಕಠೋರರಾಗಿ ಮೆರೆಯುತ್ತಿದ್ದಾರೆ. ಎಂತಹ ದುಷ್ಟ ವೀರರಾದರೂ ಅವರ ವಿನಾಶ ಖಂಡಿತ. ಆ ಶುಂಭಾನಿಶುಂಭರೆಂಬ ದುಷ್ಟರ ಅಂತ್ಯ ಇಲ್ಲಿಂದ ಆರಂಭ. ಆ ಕೂಳರನ್ನು ಸದೆ ಪಡೆದು ಈ ಲೋಕ ಉದ್ಧಾರ ಮಾಡುವೆನು. ಈಗ ಇಲ್ಲಿಯೇ ಕಾನನದಲ್ಲಿ ಮೋಹಿನಿಯಾಗಿ ಸಂಚರಿಸಿ ವಂಚ ಹಾಕಿ ಆ ವಂಚಕರನ್ನು ಧ್ವಂಸಗೊಳಿಸುವೆನು. ಜಗಜ್ಜನನಿ ಸುಖವಾಣಿ ಕಲ್ಯಾಣಿ ಜಗಜ್ಜನನಿ ಸುಖವಾಣಿ ಕಲ್ಯಾಣಿ ಶಂಕರಿ ಪರಮೇಶ್ವರಿ ಶಂಕರಿ ಪರಮೇಶ್ವರಿ ಜಗಜ್ಜನನಿ ಸುಖ ಸ್ವರೂಪಿಣಿ ಮಧುರವಾಹಿನಿ ಸುಖ ಸ್ವರೂಪಿಣಿ ಮಧುರವಾಹಿನಿ ಸ್ವರ್ಗನಾಥಮಳು ಮಧುರೆ ಮೀನಾಕ್ಷಿ ಸ್ವರ್ಗನಾಥಮಳು ಮಧುರೆ ಮೀನಾಕ್ಷಿ ಜಗಜ್ಜನನಿ ಸುಖವಾಣಿ ಕಲ್ಯಾಣಿ ಜಗಜ್ಜನನಿ ಸುಖವಾಣಿ ಕಲ್ಯಾಣಿ ಶಂಕರಿ ಪರಮೇಶ್ವರಿ ಶಂಕರಿ ಪರಮೇಶ್ವರಿ ಜಗಜ್ಜನನಿ 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 ತಾಯಿ ನಮಸ್ಕರಿಸುವೆನು. ಕುಮಾರ, ನಿನ್ನ ಕಾರ್ಯ ಸಫಲವಾಯಿತೆ. ತಾಯಿ, ನಿನ್ನ ಕರುಣೆ ಹೊಂದಿದ್ದರೆ ಎಂತಹ ಕಾರ್ಯವಾದರೂ ಸಫಲವಲ್ಲವೇ? ಆ ಶುಂಭನ ಆಸ್ಥಾನಕ್ಕೆ ಹೇಗೋ ಮಾಡಿ ಪ್ರವೇಶಿಸಿ ಅವನಿಗೆ ಅತ್ಯಂತ ಸುಂದರ ವರ್ಣನೆಯಿಂದ ಮೋಹ ಬರುವಂತೆ ಹೇಳಿದೆ. ಅದರಿಂದ ಅವನು ಅತ್ಯಾನಂದಗೊಂಡು ನನ್ನನ್ನು ಬಹುವಾಗಿ ಹೊಗಳಿದನು ತಾಯಿ. ಈಗ ಹಾಗೂ ಶುಂಭಾಸುರನೆಂಬ ರಾಕ್ಷಸ ದೂತನನ್ನು ನಿನ್ನನ್ನು ಕರೆತರುವಂತೆ ಇಲ್ಲಿಗೆ ಕಳಿಸುತ್ತಿದ್ದಾನೆ ತಾಯಿ. ಇಷ್ಟರಲ್ಲಿ ಆ ದೂತನು ಬರಬಹುದು. ಬರಲಿ ಕುಮಾರ. ಆ ರಕ್ಕಸರ ವೈಭವದಿಂದ ಸೂರ್ಯನು ದಿಕ್ಕು ತಪ್ಪಿ ಸಾವಿನೊಂದಿಗೆ ಸೇರುತ್ತಿದ್ದಾನೆ. ನೀನಿನ್ನು ಹೊರೆಯಾಗು. ಅದೋ ತಾಯಿ, ಆ ರಕ್ಕಸನ ಆರ್ಭಟವನ್ನು ಕೇಳು. ಇತ್ತಲೇ ಬರುತ್ತಿರುವನು. ನಾನಿನ್ನು ಬರುತ್ತೀನಿ ಮಾತಾ. ಏನು ಸೌಂದರ್ಯ, ಏನು ರೂಪ, ಏನು ಲಾವಣ್ಯ! ಈ ಜಗತ್ತಲ್ಲಿರುವ ಸಿರಿಯನ್ನೇ ಎಲ್ಲ ಸೇರಿಸಿ ಒಟ್ಟಿಗೆ ಹೆರಕ ಒಯ್ದಂತೆ ಕಾಣುತ್ತಿರುವಳಲ್ಲ. ಯಾರಿರಬಹುದು ಇವಳು? ಹಬ್ಬ, ಈ ಜಗತ್ತನ್ನೇ ಹುಟ್ಟಿಸಿದವಳು, ಈ ಹರಿಹರಾದಿಗಳನ್ನೇ ಹಡೆದವಳು. ಏನು ಯಾರಿರಬಹುದು? ಗಂಧರ್ವ ದೇವ ಕನ್ಯೆಯರು ಇವಳ ಎಡಗಾಲು ಹುಂಗರಕ್ಕೆ ಸಮರವಲ್ಲವೇ? ಇರಲಿ, ಇವಳು ನಮ್ಮ ದಾನವೇಂದ್ರನಿಗೆ ತಕ್ಕವಳೆಂದರೆ ಇವಳೇ ನಮ್ಮ ದಾನವೇಂದ್ರನಿಗೆ. ಇವಳನ್ನು ಮಾತನಾಡಿಸಿ ನೋಡೋಣ. ಎಲೇ ಲಾವಣ್ಯವತಿ, ಯಾರು ನೀನು? ಒಬ್ಬಳೇ ಇರುವೆಯಲ್ಲ ಈ ಕಾನೂರದಲ್ಲಿ. ಮಾತನಾಡು. ಎಲೇ ಸುಂದರಿ, ನಿನಗೆ ಮಾತನಾಡಲು ಬಾರುವುದಿಲ್ಲವೇ? ಇಲ್ಲಿ ರುಕ, ದಂತು, ಸರಬುಳು, ಹುಲಿಗಳ ಹಾವಳಿ ಇದೆ. ಈ ಇಂತಹ ಘೋರ ಹರಣದಲ್ಲಿ ಒಬ್ಬಳೇ ಇರುವೆಯಲ್ಲ.
ಯಾರು ನೀನು? ಮಾತನಾಡಿವೆಯೋ ಇಲ್ಲವೋ? ಏಯ್, ನಾನು ಯಾರಾದರೆ ನಿನಗೇನು? ನನ್ನ ಗೊಡವೆ ನಿನಗೇಕೆ? ನನ್ನ ಸ್ಥಳವೇ ಇದು. ನಿನಗೇಕೆ ನನ್ನ ಸಂಗಡದ ಮಾತು? ಮೊದಲು ನಡೆ ಇಲ್ಲಿಂದ. ಹೊಂಟಿಯಾದ ಹೆಣ್ಣನ್ನು ಹೀಗೆ ಬಂದು ಮಾತನಾಡಿಸುವುದು ಮಹಾದೋಷ. ಮೊದಲು ನಡೆ ಇಲ್ಲಿಂದ. ಎಲೆ ಮೋಹಿನಿಯೇ, ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡ. ಒಬ್ಬಳೇ ಇರುವೆಯಲ್ಲ ಈ ಒಬ್ಬಳಿಸುವ ಘೋರ ಹರಣದಲ್ಲಿ. ಒಬ್ಬರಿಲ್ಲ ಸ್ಥಳದಲ್ಲಿ ಕದ್ದೂರರು ತಿರುಗುತ್ತಿರುವರು. ಬಹು ಭೋಗ ಸದ್ದು ಕೇಳಿ ಬರುತ್ತದೆ. ಇದರಲ್ಲಿ ಕೇಳಿದೆ, ಇದರಲ್ಲಿ ದ್ವೇಷವೇನು ಬಂತು? ಪಾಪ, ನಿನಗೇಕೋ ನನ್ನ ಮೇಲೆ ಬಹಳ ಕರುಣೆ ತೋರುವಂತೆ ಕಾಣುತ್ತಿದೆ. ಆದ್ದರಿಂದ ನಿನ್ನಂತಹ ಕರುಣಾಮೂರ್ತಿಗೆ ನಾನ್ಯಾರೆಂಬುದು ಹೇಳಲೇಬೇಕು. ಕೇಳು, ನನ್ನನ್ನು ದೇವಿ ಎನ್ನುತ್ತಾರೆ. ಇದುವರೆಗೂ ನನಗೆ ಪುರುಷರ ಸಂಘವಿಲ್ಲ, ಜಗದ ಅಂಗು ನನಗಿಲ್ಲ. ಸರ್ವ ಕಾರ್ಯಗಳಲ್ಲಿ ಈ ಪರ್ವತದ ಸೀಮೆಯಲ್ಲಿ ಕರ್ಬೂರರೇನು ಮಾಡುವರು, ಮೃಗಗಳೇನು ಮಾಡುವರು? ಯಾರು ನನ್ನನ್ನೇನು ಮಾಡಲು ಸಾಧ್ಯವಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಡು. ದೇವಿ, ಶುಂಭ ನಿಶುಂಭರ ಹೆಸರನ್ನು ಕೇಳಿರುವೆಯಲ್ಲ. ಅವರು ತ್ರಿಲೋಕಗಳಿಗೆ ಅರಸರು. ಶುಂಭ ಎಂಬುವನೇ 3 ಲೋಕದ ಒಡೆಯ. ತ್ರಿಮೂರ್ತಿಗಳೇ ಅವನ ಆಜ್ಞೆಯನ್ನು ಪಾಲಿಸುತ್ತಿರುವರು. ಸುಸುರ ದಿಕ್ಪಾಲಕರು ಅವನ ಕಾಲ ಕಸವಾಗಿ ಬಿದ್ದಿರುವರು. ಇಡೀ ಸೃಷ್ಟಿಯೇ ಅವನ ಆಜ್ಞೆಯನ್ನು ಪಾಲಿಸುತ್ತಿದೆ. ಏಯ್, ಅವನು ಯಾರಾದರೆ ನನಗೇನು? ನನ್ನ ಮುಂದೆ ಕೇಳುವೆ ಅವನ ವಿಚಾರ. ಅವರಿವರನ್ನು ನನಗೇಕೆ ಹೊಗಳುವೆ? ನೀನು ಬಂದಿರುವ ಕಾರಣವಾದರೆ ಏನು? ಸುಮ್ಮನೆ ಇಲ್ಲಿಂದ ಹೊರಡುವೆಯಾ ಅಥವಾ ನಾನೇ ಹೊರಡಿಸಲು? ಬಲಾಧ್ಯವೇ, ಮೆಚ್ಚಿದ ನಿನ್ನ ಚಮತ್ಕಾರಕ್ಕೆ ನೀನು ಏನಂದರೂ ನಾನು ಸಹಿಸಿಕೊಳ್ಳುತ್ತೇನೆ. ಆದರೆ ನಾನು ಬಂದಿರುವ ಕಾರಣವನ್ನು ಹೇಳುತ್ತೇನೆ, ಕೇಳು. ಈ ಜಗತ್ತಿಗೆ ತಂದೆಯಂತೆ ಕಂಗೊಳಿಸುವ ರಾಜಾದಿರಾಜ ಶುಂಭಾಸುರನನ್ನು ವಿವಾಹವಾಗು ಎಂದು ಹೇಳಲು ಬಂದಿದ್ದೇನೆ. ಅಂತಹ ವೈಭವಿತನಾದ ಪರಾಕ್ರಮಿಗೆ ನೀನು ಪತಿ ಆದರೆ ಈ ಜಗತ್ತಲ್ಲಿರುವ ಎಲ್ಲ ಸುಖ ಸೌಭಾಗ್ಯಗಳು ನಿನಗೇ ಸೇರುತ್ತಕ್ಕದ್ದು. ಸಕಲ ಸುಖ ಸಂಪತ್ತುಗಳು ನಿನಗೇ ಸೇರುತ್ತಕ್ಕದ್ದು. ನೀನು ಮನಸ್ಸು ಮಾಡಿ ವಿವಾಹವಾಗಲು ನಡೆ, ಹೋಗೋಣ. ಫಲ ದೂತನೆ, ಮೆಚ್ಚಿದೆ ನಿಮ್ಮ ಶುಂಭಾಸುರನ ಶೌರ್ಯ ಸಾಹಸಗಳಿಗೆ. ಆಹಾ, ಎಂತಹ ವೀರ ಸುಂದರ ಸುಕುಮಾರ! ಅಬ್ಬಾ, ಇಂತಹ ಪರಾಕ್ರಮಿಯನ್ನು ನಾನೆಲ್ಲಿ ನೋಡೂ ಇಲ್ಲ, ಕೇಳೂ ಇಲ್ಲ. ಹೌದು ಲಾವಣ್ಯ ದೇವಿ, ನೀನು ಸುಮ್ಮನನ್ನು ಕೈ ಹಿಡಿ ನಡಿ. ನೀನು ಸುಮ್ಮನನ್ನು ಕೈ ಹಿಡಿ ನಡಿ. ನಿನಗೆ ಸಿರು ತುಂಬುವುದು ಬೇಗ. ಭೋಗ ಪಯಣಕ್ಕೆ ಸಿದ್ಧಳಾಗು ನಡೆ. ಸುಮ್ಮನು ನಿನಗಾಗಿ ಅಂಬಲಿಸುತ್ತಿರುವನು. ನಡೆ, ಹೋಗೋಣ. ನಾನು ಅವನ ದೂತ. ನನ್ನ ಹೆಸರು ಸುಗ್ರೀವಾಸುರ ಎಂದು. ಅವನೇ ನನ್ನನ್ನು ಇಲ್ಲಿಗೆ ಕಳಿಸಿರುವನು. ನೀನು ತಡ ಮಾಡದೆ ಭೋಗ ಪಯಣಕ್ಕೆ ಸಿದ್ಧಳಾಗು. ನಡೆ, ಹೋಗೋಣ. ಸುಗ್ರೀವಾಸುರ, ಏನು ಮಾಡಲಿ? ಹೊತ್ತಿಹುದು ನನಗೆ ಪ್ರಾರಬ್ಧ, ಕಿತ್ತು ಹಾಕಲು ಬಾರದಾಗಿದೆ. ಏನು ದೇವಿ, ಏನು ಹೇಳುತ್ತಿರುವೆ ನೀನು? ಸುಗ್ರೀವಾಸುರ, ಯಾರು ನನ್ನನ್ನು ರಣರಂಗದಲ್ಲಿ ಜಯಿಸುವರೋ ಅವರೇ ನನ್ನ ಪತಿ ಎಂದು ಶಪಥ ಮಾಡಿರುವೆ. ಆದರೆ ಏನು ಮಾಡಲಿ, ಇದುವರೆಗೂ ನನ್ನ ರಣರಂಗದಲ್ಲಿ ಜಯಿಸಿದ ವೀರರೇ ಇಲ್ಲ. ನಿಮ್ಮ ಅರಸರಾದ ಶುಂಭ ನಿಶುಂಭರು ನನ್ನನ್ನು ರಣರಂಗದಲ್ಲಿ ಜಯಿಸಿದರೆ ನನ್ನ ಅದೃಷ್ಟದ ಬಾಗಿಲು ತೆರೆದಂತೆ ಸರಿ. ಆದ್ದರಿಂದ ನೀನು ಹೋಗಿ ನಿಮ್ಮ ಚಕ್ರವರ್ತಿಗಳನ್ನು ಇಲ್ಲಿಗೆ ಕಳುಹಿಸುವವು. ಏನು, ನೀನಿದ್ದಲ್ಲಿಗೆ ತ್ರಿಲೋಕ ಚಕ್ರವರ್ತಿಗಳಾದ ಶುಂಭ ನಿಶುಂಭರು ಬಂದು ಯುದ್ಧ ಮಾಡುವುದೇ? 3 ಲೋಕ ಒಡೆಯನಾದ ಶುಂಭನು ನಿನ್ನೊಡನೆ ಯುದ್ಧ ಮಾಡುವುದೇ? ನಾರಿಮಣಿಯೇ, ನಿನಗೆ ಜ್ಞಾನ ಪೀನಿತದಲ್ಲಿಟ್ಟುಕೊಂಡು ಮಾತನಾಡಿದಿರುವೋ ಇಲ್ಲವೋ? ತ್ರಿಲೋಕ ಅರಸು ಶುಂಭ ಕಂಡು ಕಮರ್ಥ ಶುಂಭನಿಗೆ ಯಾರೆಂದು ತಿಳಿದಿರುವೆ ನೀನು? ಸುಮ್ಮನೆ ಈ ವಿನೋದವನ್ನು ಬಿಟ್ಟು ನಡೆ, ಹೋಗೋಣ. ಸುಗ್ರೀವಾಸುರ, ನಾನು ಹೇಳುತ್ತಿರುವುದು ವಿನೋದವಲ್ಲ, ಇದು ದಿಟ. ಅವರೇ ಬಂದು ನನ್ನ ಜೊತೆ ಯುದ್ಧ ಮಾಡಿ ಗೆದ್ದರೆ ನಾನು ಶುಂಭನನ್ನು ನಿಜವಾಗಿ ವಿವಾಹವಾಗುತ್ತೇನೆ. ಈ ಮಾತಂತೂ ಆ ಸೂರ್ಯನಷ್ಟು ಸತ್ಯ. ಶುಂಭನನ್ನು ಸಮರದಲ್ಲಿ ಗೆಲ್ವೆಯ? ಅಂಬಿಕೆ ಎನಿಸಿರುವ ನಿನ್ನಯ ಚಂಡಿಕೆಯನ್ನು ಬಲಿ ಕೊಡದಿರು ತರುಣಿ.
ಬ್ರಹ್ಮಾಂಡ ಒಡೆಯ ನೆನೆಸಿದ ಏಯ್! ಬ್ರಹ್ಮಾಂಡದೊಡೆಯ ನೆನೆಸಿದ ಧೀರ ಸುಂಬನನು ಸಮರದಲ್ಲಿ ಗೆಲ್ವೆಯ ತರುಣಿ ತ್ರಿಗುಣಾತ್ಮಕಳಾದ ನನ್ನಯ ತ್ರಿಶೂಲದಿಂಬೆದರೆರ್ಪರೆದರೆಯೋ ಬೆದರುವೆನೆ ನಿನ್ನ ಬೆದರಿಕೆಗೆ ಹೇ ಬೆದರುವೆನೆ ನಿನ್ನ ಬೆದರಿಕೆಗೆ ಕದನದಲ್ಲಿ ತೋರ್ಪದೀಗಲೇ ಸಾಹಸವ ಆ, ಎಂತಹ ವಿಪರ್ಯಾಸ! ಈ ಹೆಂಗಸು ತ್ರೈಲೋಕ ಅರಸನಾದ ಶುಂಭಾಸುರನಲ್ಲಿ ಯುದ್ಧ ಮಾಡಲು ಬಯಸುವಳಲ್ಲ. ಆಗಲಿ, ಎಲೆ ಸ್ತ್ರೀಯಳೆ, ನಾನು ಈಗಲೇ ಹೋಗಿ ನಮ್ಮ ಶುಂಭಾಸುರರಿಗೆ ಈ ವಿಚಾರವನ್ನು ಹೇಳಿ ನಿನ್ನ ಗರ್ವಹರಣ ಮಾಡಿಸುತ್ತೇನೆ. ಹಾಗೆ ಆಗಲಿ. ಆ ಕೆಲಸವನ್ನು ಮೊದಲು ಮಾಡು ನೀನು. ಇದು ಈಗಲೇ ಹೊರಟೆ. ಎಲ್ಲ ದುಷ್ಟ ದಾನವ ಕುನ್ನಿಗಳೇ, ನಿಮ್ಮನ್ನಂತೂ ಕಡಿದು ಕೆಳಕುವೆನು. ಈ ಭೂಮಿಯ ಮೇಲಿನ ಪರ್ವತ ಉರುಳಿ ಬಿದ್ದಂತೆ. ಇನ್ನು ನಿಮ್ಮ ರಕ್ತವನ್ನು ಚಿಮ್ಮಿಸಿ ನದಿಯಾಗಿ ಹರಿಸಿ ಮೊಗೆದು ಕುಡಿವೆನು. ಇನ್ನು ನಿಮ್ಮ ವಿನಾಶ ಪ್ರಾರಂಭಿಸುವೆ ಯುದ್ಧಕಾಂಡ. ನಡುಗುವುದು ಅಂಡಾಂಡ, ತರಿದುರುಳಿಸುವೆ ದುಷ್ಟ ದಾನವರ ದಂಡ. ರಕ್ತದ ಹೊಂಡಿನಲ್ಲಿ ತೇಲುವೆವು ದೈತ್ಯರ ನೆನವಸೆ ಪಿಂಡ. ಸಂಗರದ ಸಿಂಹನೆನಿಪೆ ಸಂಗರದ ಸಿಂಹನೆನಿಪೆ ಕೊಂಡವನ ಸೇರ ಕೊಂಡವನ ಸೇರಿ ಅಕ್ಕಿ ಮಕ್ಕಿ ವೈರುಗಳ ಕಡಿದಿಲ್ಲ ಅಕ್ಕಿ ಮಕ್ಕಿ ದೇವತರ ಕಡಿದಿಲ್ಲ ಬಲ ಬಲ ಬಲಿರ ಸಂಗರದ ಸಿಂಹನೆ ಕಳಿಪೆ ಕಳಿಪೆ ಬಲ ಸಹೋದರ ಅಣ್ಣ ಈರ ತ್ರೈಲೋಕರಸ ತುಂಬಾ ನಿಶುಂಬರಿಗೆ ಸಮರುಂಟೆ ಜಗ ದೇಕ ಮಲ್ಲ ಮಲ್ಲರ ಮಲ್ಲ ಈ ಜಗ ದೇಕ ಮಲ್ಲ ಈ ಧೀರ ಶುಂಭನು ಈ ಜಗತ್ತಿಗೆ ಒಡೆಯ ಈ ಒಡೆಯನಿಗೆ ಹಿಮಾಚಲದಲ್ಲಿರುವ ತರುಣಿಯೇ ಸರಿಯಾದವಳು. ಇಷ್ಟರಲ್ಲೇ ನಮ್ಮ ಸುಗ್ರೀವಾಸುರನು ಆ ಭುವನೈಕಸ್ ಆ ಮದನಾಂಗಿಯನ್ನು ಕರೆದುಕೊಂಡು ಬರಬಹುದಲ್ವೇ ಸಹೋದರ? ಆದಣ್ಣ, ಮೂರು ಲೋಕದೊಡೆಯನಾದ ನಿನಗೆ ಅವಳ ಸತ್ಯ ಆಗಲೇಬೇಕು. ಪ್ರಭುಗಳಿಗೆ ನಮಸ್ಕರಿಸುವೆನು. ಓ ಸುಗ್ರೀವಾಸುರ, ಏಕೆ ಒಂಟಿ ಹೋಗಿ ಬಂದೆ? ಆ ಭುವನೈಕ ಸುಂದರಿಯನ್ನು ಕರೆತರಲಿಲ್ಲವೇ? ಮಹಾಪ್ರಭು, ಅಂತ ಸುಂದರಿಯನ್ನು ನಾನು ಇದುವರೆಗೂ ಎಂದೂ ಕಂಡಿಲ್ಲ. ಏನು ರೂಪ, ಏನು ಲಾವಣ್ಯ, ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಹೆರಕ ಒಯ್ದಂತೆ ಕಾಣುತ್ತಿರುವಳಲ್ಲ. ಹಬ್ಬ, ಅಂತಹ ಸೌಂದರ್ಯವತಿಯನ್ನು ನಾನು ಇಲ್ಲಿವರೆಗೂ ಎಲ್ಲಿಯೂ ನೋಡೇ ಇಲ್ಲ ಮಹಾಪ್ರಭು. ಹಾಗಾದರೆ ಅವಳನ್ನು ಯಾಕೆ ಕರೆತರಲಿಲ್ಲ ಸುಗ್ರೀವಾಸುರ? ದಾನವೇಂದ್ರ, ಆಕೆಯನ್ನು ಮಾತನಾಡಿಸಿ ನಿನ್ನ ವರ್ಣೆಯನ್ನು ವಿಧ ವಿಧವಾಗಿ ಸಕಲ ಸೌಭಾಗ್ಯಗಳನ್ನು ವಿಧ ವಿಧ ವಿಪತ್ತಿಗಳಾಗಿ ವರ್ಣಿಸಿದೆ. ಆದರೆ ಆಕೆ ಆದರೇನು ಸುಗ್ರೀವಾಸುರ? ಸುಗ್ರೀವಾಸುರ ಪ್ರಭು, ಆಕೆಯ ಹೆಸರು ದೇವಿಯಂತೆ.
ಆ ಭುವನೈಕ್ಯ ಸುಂದರಿಯರನ್ನು ಯಾರು ಯುದ್ಧದಲ್ಲಿ ಜಯಿಸುವರೋ ಅವರನ್ನೇ ಕೈ ಹಿಡಿತಾಳಂತೆ. ಆದರೆ ಇದುವರೆಗೂ ಆ ಸುಂದರಿಯನ್ನು ಯುದ್ಧದಲ್ಲಿ ಜಯಿಸಿದವರೇ ವಿರಳವಂತೆ. ಆದ್ದರಿಂದ ನೀವೇ ಹೋಗಿ ಅವಳ ಒಡನೆ ಯುದ್ಧ ಮಾಡಿ ಗೆದ್ದರೆ ನಿಮ್ಮ ಸತಿಯಾಗುತ್ತಾಳಂತೆ ದಾನವೇಂದ್ರ. ನಾನು ಅವಳೊಡನೆ ಯುದ್ಧ ಕೊಲ್ಲ ಸ್ತ್ರೀಯರೇ ಅಷ್ಟೊಂದು ಸಂಖ್ಯೆ ತ್ರಿಲೋಕಗಳನ್ನು ಹಿಡಿದು ತ್ರಿಮೂರ್ತಿಗಳನ್ನು ಬಡಿದು ಸಪ್ತ ಪಾತಾಳಗಳನ್ನು ಕರೆದ ಈ ಸರ್ವೇಶ್ವರನು ಕೇವಲ ಸ್ತ್ರೀಯೊಡನೆ ಯುದ್ಧ. ನನ್ನ ನಡಿಗೆಯ ನಡುವಿಕೆಗೆ ಗೊಡುಗು ಸಿಡಿಲುಗಳುಂಟಾಗಿ 14 ಲೋಕಗಳ ಬುಗಿಲೆಂದು ಉರಿದು ಅಸ್ತದ ಕನಿಕಟ್ಟಿನ ಶಬ್ದ ಮಾತ್ರಕ್ಕೆ ಸುರಾಧಿಪರನ್ನು ದಿಕ್ಕೆಟ್ಟು ಪಲಾಯನ ಮಾಡಿಸಿ ಈ ಜಗತ್ತನ್ನೇ ಎತ್ತಿ ತತ್ತರಗೊಳಿಸುವ ಈ ಧೀರ ಶುಂಭನು ಕೇವಲ ಅಬಲೆಯ ಜೊತೆ ಯುದ್ಧ ಅದೆಂದಿಗೂ ಅಸಾಧ್ಯ. ಎಲ್ಲ ಅಣ್ಣ, ಈ ಬಡನಾರಿಗಿಷ್ಟೊಂದು ಗರ್ವವೇ? ನಾನೀಗಲೇ ಹೋಗಿ ಅವಳನ್ನು ಎಳೆದು ತರುತ್ತೇನೆ. ಬಾರದಿದ್ದರೆ ಬಂಧಿಸಿಕೊಂಡು ಬರುತ್ತೇನೆ. ಬೇಡ ಸಹೋದರ, ಬೇಡ. ಪ್ರಚಂಡ ದೊಡ್ಡ ಪರಾಕ್ರಮಿಯಾದ ನೀನು ಯುದ್ಧಕ್ಕೆ ಹೋಗುವುದೇ? ಧೂಮ್ರಾಕ್ಷ, ಕೂಡಲೇ ನೀನೀಗ ಹೋಗಿ ಹಿಮಾಲಯದ ಬಳಿ ಇರುವ ಸುಂದರಿಯನ್ನು ಕಂಡು ಕರೆತರಬೇಕು. ಬಾರದಿದ್ದರೆ ಮುಂದಲೆಯನ್ನು ಹಿಡಿದು ದರನೆ ಎಳೆದುತ್ತಾ ಹೋಗು. ಮಹದಾಜ್ಞ ಮಹಾಪ್ರಭು. ಈ ಕ್ಷಣದಲ್ಲಿ ಈ ಧೂಮ್ರಾಕ್ಷನು ಹೊರಟನೆಂದರೆ ಕ್ಷಣಾರ್ಧದಲ್ಲಿ ಆ ಸ್ತ್ರೀಗಳನ್ನು ಎಳೆದುಕೊಂಡು ಬಂದು ಸರ್ವ ಲೋಕಗಳಿಗೆ ತಂದೆ ಎನಿಸಿರುವ ನಿಮ್ಮ ಪಾದದ ಮುಂದೆ ತಂದಾಕುತ್ತೇನೆ. ಹೊಡೆಯನ ದಾಜ್ಞೆಯನ್ನು. ಮದವ ಮುರಿದು ಜಯಿಸಿ ರಣದಳು. ಮದವ ಮುರಿದು ಜಯಿಸಿ ರಣದಳು. ಗುಡಿಗುಡಿಸುತ್ತ ಬರುವ ವೈರಿ ಶಿರವ ಕಡಿದ ಕ್ಷಣದಳು. ಗುಡಿಗುಡಿಸುತ್ತ ಬರುವ ವೈರಿ ಶಿರವ ಕಡಿದ ಕ್ಷಣದಳು. ನನಗೆ ಸಮರಿದರೆ ನನಗೆ ಸಮರಿದರೆ ತೋರಿಯಲು ಮದಾಂದಳ ಮದವ ಮುರಿದು ಜಯಿಸಿ ಮೇರವೆ ರಣದಳು. ಜಯಿಸಿ ಮೇರವೆ ರಣದಳು. ಜಯಿಸಿ ಮೇರವೆ ರಣದಳು. ಜಯಿಸಿ ಮೇರವೆ ರಣದಳು. ಶಾಪತಿಗಳೇ, ಗುಡಿಗುಡಿಸುತ್ತ ಬರುವ ವೈರಿ ಶಿರವ ಕಡಿದ ಕ್ಷಣದಳು. ಗುಡಿಗುಡಿಸುತ್ತ ಬರುವ ವೈರಿ ಶಿರವ ಕಡಿದ ಕ್ಷಣದಳು. ನನಗೆ ಸಮರಿದರೆ ತೋರಿಯಲು. ನನಗೆ ಸಮರಿದರೆ ತೋರಿಯಲು. ಮದಾಂದಳ ಮದವ ಮುರಿದು ಜಯಿಸಿ ಮೇರವೆ ರಣದಳು. ಜಯಿಸಿ ಮೇರವೆ ರಣದಳು. ಜಯಿಸಿ ಮೇರವೆ ರಣದಳು. ಬೇಷ್, ಹೋಗಿ ಬಾ. ದಿಗ್ವಿಜಯಶಾಲಿಯಾಗಿ ಹಿಂದಿರುಗು. ಮಕ್ಕಳಿರ, ಇಂದಿನಿಂದ ಯುದ್ಧ ಪ್ರಾರಂಭ. ರಣಕುಂಡದಲ್ಲಿ ಸಮರದ ಹೊಗೆಯಾಡುತ್ತಿದೆ. ಆ ದುಷ್ಟರನ್ನು ಯುದ್ಧವೆಂಬ ರಣಕುಂಡದಲ್ಲಿ ಕಡಿದೊರಳಿಸುವೆನು. ಆ ಶುಂಭಾನಿಶುಂಭರನ್ನು ಯುದ್ಧವೆಂಬ ರಣಕುಂಡ ಕೊಚ್ಚಿ ಕೆಡಕುವೆನು. ಈಗ ಕೆರಳಿದ ಕೇಸರಿಯಂತೆ ಯುದ್ಧಕ್ಕೆ ಬರುತ್ತಿರಬಹುದಲ್ಲವೇ? ತಾಯಿ, ಆ ಸುಮ್ಮನ ಸೈನ್ಯವು ಸಹಸ್ರ ಸೋಣಿಗಿಂತಲೂ ದೊಡ್ಡದು ತಾಯಿ. ಆ ಸೈನ್ಯದಲ್ಲಿ ಯಾರನ್ನಾದರೂ ಕಳಿಸಬಹುದು ತಾಯಿ. ಆಗೋತ್ತಾಯ, ಅವನ ಇತ್ತ ಕಡೆಯಲ್ಲೇ ಬರುತ್ತಿರುವನು ತಾಯಿ. ಅವನು ಶುಂಭನ ಸೇನಾನಿಯಾಗಿರಬೇಕು. ಮಕ್ಕಳಿರ, ತಾಯಿ, ಯಾವನೇ
ಬರಲಿ, ಅವನ ಸಾವು ಖಂಡಿತ. ನೀವು ಮರೆಯಾಗಿ ನಿಲ್ಲಿ. ಆಜ್ಞೆ ಮಾತಾ. ಛಲದಿ ಮುಂದಲೆಯ ಪಿಡಿದು ಶುಂಭನೆಡೆಗೆ ಆಟವ ತೋರಿದರ ಆಟವ ತೋರಿದರೆ ನಿನ್ನಯ ಕಾಡಿದು ಕಾಡಿದು ಪುಡಿ ಪುಡಿ ಗೈವೆ ಎಲವೆಲವ ದುಷ್ಟ ರಾಕ್ಷಸ ಲಲನೆಯೋಳ್ ಘರ್ಜಿಸಿ ನಿನ್ನ ಹವದ ದುರಂಕಾರ ಸ್ತ್ರೀಯಳೆ, ನೀನು ಯಾರು? ನಿನಗೆಷ್ಟು ಸೊಕ್ಕು ಮಾದಾಂದಳೆ? 3 ಲೋಕದ ಅಡಿಯನಾದ ಶುಂಭನನ್ನು ಮದುವೆಯಾಗೆಂದು ಹೇಳಲು ನಮ್ಮ ಸುಗ್ರೀವಾಸುರನನ್ನು ಕಳಿಸಿದರೆ ಬಾಯಿಗೆ ಬಂದಂತೆ ಹರಟಿದ್ದರದೆ ಯುದ್ಧಕ್ಕೆ ಆಹ್ವಾನಿಸಿದಂತೆ ನಿನಗಿಷ್ಟೊಂದು ಸೊಕ್ಕೆ? ನಿನಗೇನು ಜ್ಞಾನ ಸ್ಥೀಮಿತದಲ್ಲಿದೆಯೋ ಇಲ್ಲವೋ? ಸುಮ್ಮನೆ ನನ್ನ ಮಾತನ್ನು ಕೇಳಿ ವಿಶಾಖ ದೀಪಕ್ಕೆ ಹೊರಡು. ಎಲೇ ಬಡ ರಕ್ಕಸ ಕ್ರಿಮಿ, ನಿಮ್ಮಂತಹ ವಿಷಕ್ರಿಮಿಗಳನ್ನು ನನ್ನ ಕಾಲಿನಿಂದ ವಸಕ್ಕಿ ಹಾಕುವ ಈ ಪರದೇವತೆ ನಿಮಗೆದರಿ ಬರುವಳೆಂದು ತಿಳಿದೆ ನೀಚ. ಸುಮ್ಮನೆ ಹಿಂದಿರುಗಿ ಹೋಗಿ ಆ ದುಷ್ಟ ಶುಂಭ ದೈತ್ಯನನ್ನು ಇಲ್ಲಿಗೆ ಕಳುಹಿಸುವ. ಬಡ ನಾರಿ, ನಿನಗಿಷ್ಟೊಂದು ಗರ್ವವೇ? ಶುಂಭ ನಿಶುಂಭರನ್ನು ಜರದು ಮಾತನಾಡುವೆಯಾ? ನಿನ್ನ ಸೊಕ್ಕನ್ನು ನೋಡಿ ನನ್ನ ಪಿತ್ತ ನೆತ್ತಿಗೆ ಇರುತ್ತದೆ. ನನ್ನ ಕೋಪದ ಕಾರ್ಬುಗಿಯು ಬುಗಿಬುಗಿಸುತ್ತಿದೆ. ನಿನ್ನೀಗಲೇ ದರ ದರನೆ ಎಳೆದೊಯ್ವೆ ನಮ್ಮ ದಾನವೇಂದ್ರನ ಬಳಿಗೆ. ಹೊರಡು ದುರಾತ್ಮಳೆ. ಎಲ್ಲವೋ ರಾಕ್ಷಸ ಕ್ರಿಮಿ, ಸಣ್ಣ ಧೂಳಿನ ಕಣವನ್ನು ತೆಗೆದು ಈ ಪರ್ವತಕ್ಕೆ ಅಪ್ಪಳಿಸಿದರೆ ಈ ಪರ್ವತಕ್ಕೆ ಪೆಟ್ಟಾಗುವುದೇನೋ ನೀಚಾತ್ಮ. ಈಗ ನಿನ್ನನ್ನು ಕ್ಷಣ ಮಾತ್ರದಲ್ಲಿ ತೂರಿ ಬಿಡುವೆನು. ನಿಲ್ಲು ಮದ ಅಂತ. ಇದುವರೆಗೂ ಅವರೇ ಎಂದು ನಮ್ಮ ದಾನವೇಂದ್ರನ ಅರಸಿಯಾಗುವ ಯೋಗವಿದೆ ಎಂದು ತಿಳಿದಿದ್ದೆ. ಆದರೆ ನೀನು ನನ್ನ ಮೇಲೆ ಯುದ್ಧಕ್ಕೆ ನಿಂತೆಯ. ಸರಿ, ಸಿದ್ಧರಾದ ದುರಾತ್ಮಳೆ. ಪಡ ಪಡ ನಾರಿ ತಡೆಯುವೆ ಕಡಿಯುವೆ ಕಡಿಯುವೆ ವೀಕ್ಷಿಸಿ ನಿನ್ನನ್ನು ಲಕ್ಷಿಸದಿದ್ದಳು ಅಕ್ಷಯ ಸೀಳುವೆ ರಣ ಹೇಳಿ, ಮೋಕ್ಷವ ಸೀಳುವೆ ರಣ ಹೇಳಿ. ಪಡ ಪಡ ನಾರಿ ತಡೆಯುವೆ ಕಡಿಯುವೆ ಕಡಿಯುವೆ ವೀಕ್ಷಿಸಿ ನಿನ್ನನ್ನು ಲಕ್ಷಿಸದಿದ್ದಳು ಮೋಕ್ಷವ ಸೀಳುವೆ ರಣ ಹೇಳಿ, ಮೋಕ್ಷವ ಸೀಳುವೆ ರಣ ಹೇಳಿ. ಚೇಣಿಯಲ್ಲ ಕರಿದಿಡುವೆ ಕರುಣಿಯನ್ನು ಕಡಿದಿಡುವೆ. ಶಿಕ್ಷಿಸಿ ಲಕ್ಷಿಸದಿದ್ದಳು ಶಿಕ್ಷಿಸುವೆನ ರಣ ಹೇಳಿ. ಚೇಣಿಯಲ್ಲ ಕರಿದಿಡುವೆ ಕರುಣಿಯನ್ನು ಕಡಿದಿಡುವೆ. ಶಿಕ್ಷಿಸಿ ನಿನ್ನನ್ನು ಮಚ್ಚುವೆ, ನಿನ್ನನ್ನು ಹಠ ಮಾಡುವೆ ಹಠ ಮಾಡಿ. ಪಡ ಪಡ ನಾರಿ ತಡೆಯುವೆ ಕಡಿಯುವೆ ಕಡಿಯುವೆ ವೀಕ್ಷಿಸಿ ನಿನ್ನನ್ನು ಲಕ್ಷಿಸದಿದ್ದಳು ಅಕ್ಷವ ಸೀಳುವೆ ರಣ ಹೇಳಿ, ಪಕ್ಷವ ಸೀಳುವೆ ರಣ ಹೇಳಿ, ಪಕ್ಷವ ಸೀಳುವೆ ರಣ ಹೇಳಿ. ವೀರ ಧೀರ ರಣಗ್ರ ಭೀಕರ ವೀರ ಧೀರ ರಣಗ್ರ ಭೀಕರ ಸುರನರವರ ಕಂಠೀರವ ಪ್ರಭುವರ ಸುರನರವರ ಕಂಠೀರವ ಪ್ರಭುವರ ವೀರ ಧೀರ ರಣಗ್ರ ಭೀಕರ ರಣಗ್ರ ಭೀಕರ ದುರಂತ
ದೇವತರ ದುರಗ್ರಹದಿಂದ ಧರಾತ್ಮಕೇಳಿವೆ ತೀರ ತೀರ ರಣಕ್ರಮೀಕರ ರಣಕ್ರಮೀಕರ ರಣಕ್ರಮೀಕರ. ಸಹೋದರ ಅಣ್ಣ, ಹಿಮಾಚಲಕ್ಕೆ ಬಂದಿರುವ ಔಸ್ತ್ರಿಗಳನ್ನು ಎಳೆತರಲು ಹೋದ ನಮ್ಮ ಧೂಮ್ರಾಕ್ಷನು ಇಷ್ಟು ಕಾಲವಾದರೂ ಬಾರಲಿಲ್ಲವಲ್ಲ ಅಣ್ಣ. ನಮ್ಮ ಧೂಮ್ರರಾಜನನು ಸೌರ್ಯದ ಕಿಡಿ ಕಾರ್ಬಗಿಗೆ ಬೆಚ್ಚಿ ಬೆದರಿರುತ್ತಾಳೆ. ಅಣ್ಣ, ಅವನ ಜೊತೆಯಲ್ಲಿ ಬಂದೇ ಬರುತ್ತಿರುವಳು ನೋಡು. ಪ್ರಭುಗಳಿಗೆ ನಮಸ್ಕರಿಸುವೆನು. ಸಮಾಚಾರವೇನು? ಸಮಾಚಾರವೇನು ದೂತನೇ? ಮಹಾಪ್ರಭು, ಆ ಹಿಮಾಚಲಯದಲ್ಲಿರುವ ಆ ಕಾನದಲ್ಲಿರುವ ಆ ಸ್ತ್ರೀಯಳು ಮಹಾದೇವಿಯಂತೆ. ಆಕೆಯು ಬಹಳ ಶಕ್ತಿಶಾಲಿನಿ. ಅವಳನ್ನು ಎದುರಿಸುವುದು ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ಏಕೆ? ಏನಾಯಿತು ದೂತನೇ? ಪ್ರಭು, ನಮ್ಮ ಧೂಮ್ರಾಲೋಚನೆಗೂ ಆ ಸ್ತ್ರೀಯಳಿಗೂ ಯುದ್ಧವೇ ಸಾರಿತು. ಅವಳ ಓಂಕಾರ ಮಾತ್ರದಿಂದ ನಮ್ಮ ಧೂಮ್ರಾಲಕ್ಷನನ್ನು ಭಸ್ಮ ಮಾಡಿದಳು. ಏನು? ಕೇವಲ ಉಂಬ ಸ್ತ್ರೀಯಿಂದ ಈ ಚುಂಬನ ಸೇನಾ ನಾಯಕ ಧೂಮ್ರಾಕ್ಷನ ಮರಣ ನಂಬಲು ಅಸಾಧ್ಯವಾಗಿದೆಯಲ್ಲ ಸುಗ್ರೀವ, ಇದನ್ನು ನೀನು ಕಣ್ಣಾರೆ ಕಂಡೆಯ? ಹೌದು ಚಕ್ರವರ್ತಿ, ಆ ದೇವಿಗೂ ನಮ್ಮ ಧೂಮ್ರಾಲೋಚನೆಗೂ ಬಹಳ ಭಯಾನಕರ ಘೋರ ಯುದ್ಧವೇ ನಡೆಯಿತು. ಆ ಸುಂದರ ನಾರಿಯಂತಿದ್ದ ಆ ಸ್ತ್ರೀಯು ಸ್ವಲ್ಪ ಹೊತ್ತಿನಲ್ಲಿ ಘೋರ ರೂಪವನ್ನು ತಾಳಿ ಕಿಡಿಗಣ್ಣುಗಳಿಂದ ಕಿಡಿ ಉಗುಳುತ್ತಾ ನಮ್ಮ ಧೂಮ್ರಾಲೋಚನನ್ನು ಭಸ್ಮ ಮಾಡಿಬಿಟ್ಟಳು. ಆಗ ನಮ್ಮ ಹುಗ್ಗೈಕೊಂಡ ನಮ್ಮ ಸೈನ್ಯವು ಆ ದೇವಿ ಹಿಡಿಯಲು ಬಹು ರೋಷ ಆವೇಶದಿಂದ ಮುನ್ನುಗ್ಗಿದ್ದಾಗ ಅವಳ ವಾಹನವಾದ ಸಿಂಹವು ಗರ್ಜಿಸುತ್ತಾ ನಮ್ಮ ಸೈನ್ಯವನ್ನು ಹರಿದು ತಿಂದು ಹಾಕಿಬಿಟ್ಟಿತ್ತು. ದಾನವೇಂದ್ರ, ನಾನಿನ್ನು ಬರಲೇ? ಏನು ಆಶ್ಚರ್ಯವಿದು! ಕೇವಲ ಅಬಲೆಯಾದ ಸ್ತ್ರೀಯಿಂದ ಮಹಾಪರಾಕ್ರಮಿಯಾತನಾದೇನೆಂದರೆ ಇದು ಪರಮಾಶ್ಚರ್ಯದ ಸಂಗತಿಯಾಗಿದೆಯಲ್ಲ. ಆ ಸ್ತ್ರೀಯೊಳಗೆ ಇನ್ನೆಷ್ಟು ಶಕ್ತಿ ಇರಬೇಕು? ಅವಳ ಪರಾಕ್ರಮಕ್ಕೆ ಮೆಚ್ಚಲೇಬೇಕು. ಬೇಷ್ ಅಣ್ಣ, ಮಹಾಪರಾಕ್ರಮಿಯಾದ ನಮ್ಮ ಧೂಮ್ರಾಕ್ಷನನ್ನು ಕೊಂದ ಲಂಡಸ್ತ್ರೀಯನ್ನು ಮೆಚ್ಚುವುದೇ ಇದಂತಹ ಅಪಮಾನ. ಸುರಾಸುರನನ್ನು ಗಡಗಡ ನಡಗಿಸಿದ ಆ ನಮ್ಮ ಮಹಾ ದಾರ್ಭಟಕ್ಕೆ ಕೇವಲ ಸ್ತ್ರೀಯೊಬ್ಬಳಿಂದ ಮರಣವೇ? ನಮ್ಮ ಸೇನಾ ನಾಯಕರು ಮರಣವಾದನೆ ನಾನು ಚಮ್ಮಲಿರೋದು ಕಾರಣ ಸಾಧ್ಯವಿಲ್ಲ. ನನಗಾಜ್ಞೆ ಕೊಡೋಣ, ಈಗಲೇ ಹೋಗಿ ಆ ಮಾರಿಯನ್ನು ಕೆಳ ಮಾತ್ರದಲ್ಲಿ ಹಿಡಿದು ತರುತ್ತೇನೆ. ಬಾರದಿದ್ದರೆ ಅವಳನ್ನು ಒಂದು ಚಿಂದಿ ಮಾಡಿ ಕೈ ಕಾಲುಗಳನ್ನು ಹಾರಿದ ಮುರಿದಕ್ಕೆ ಬರುವೆನು. ಬರು, ನನಗಾಜ್ಞೆಯನ್ನು ಕೊಡೋಣ. ನೀನು ಔಸ್ತ್ರಿಯೊಡನೆ ಯುದ್ಧ ಮಾಡಲು ಹೋಗುವುದೇ? ಬೇಡ ಬೇಡ ಸಹೋದರ, ಬೇಡ. ಕಾಲ ರುದ್ರನೆಂಬ ನಮಗೆದರಿಲು ಹೋಗು. ಗಿರಿಯಾತ್ರಿಗಳೇ ಬೆಚ್ಚ ಬಿದ್ದು 14 ಲೋಕಗಳನ್ನು ಗೆದ್ದು ನೀನು ಔಸ್ತ್ರಿ ಇದ್ದಲ್ಲಿಗೆ ಯುದ್ಧಕ್ಕೆ ಹೋಗದೆ ದಿಟ್ಟತನದಿಂದ ಸಕಲ ಬ್ರಹ್ಮಾಂಡಗಳನ್ನೇ ಕುಟ್ಟಿ ಇಟ್ಟು ಮಾಡಿ ಅಟ್ಟಹಾಸದಿಂದ ಮೆರೆದು ಇಂದ್ರಾದಿಗಳನ್ನು ಜಟ್ಟಿಯಂತೆ ಬಡಿದು ಬೆಟ್ಟದಂತಿರುವ ಗಟ್ಟಿಗ ದೇವತೆಗಳನ್ನು ಹಿಡಿದು ಅಷ್ಟ ದಿಕ್ಪಾಲಕರನ್ನು ಅಟ್ಟಾಡಿಸಿಕೊಂಡು ಒಯ್ದು ತ್ರಿಮೂರ್ತಿಗಳನ್ನೇ ನನ್ನ ಆಜ್ಞೆಯಲ್ಲಿ ಕಟ್ಟಿ ಕೂರುವಂತೆ ಮಾಡಿದ ಈ ಮಹಾ ಗಟ್ಟಿಗನ ಸಹೋದರನಾದ ನೀನು ಲಂಡಸ್ತಿ ಇದ್ದಲ್ಲಿಗೆ ಉದ್ದಕ್ಕೆ ಹೋಗುವುದೇ?
ಅದೆಂದಿಗೂ ಸಾಧ್ಯವಿಲ್ಲ. ಈಗ ಚಂಡ ಮುಂಡರನ್ನು ಕರೆಸಿ ಆ ಲಂಡ ಸ್ತ್ರೀಯರನ್ನು ಎಳೆತರಿಸಿವೆ. ಚಂಡ ಯಾರಲ್ಲಿ? ದಳಪತಿಗಳಾದ ಚಂಡ ಮುಂಡರೇ. ಮಹಾಪ್ರಭು ಅವನು ಬಂದಿಲ್ಲ, ಮುಂಡ ಬಂದಿಲ್ಲ. ಅವ್ನು ನಮ್ಮ ನಾರದನ್ ಬರಲ್ಲ ಅಲ್ಲಿ ಬಾರಲ್ಲಿ ಎಲ್ಗೋಗಿದ್ದು. ದಳಪತಿಗಳಾದ ಚಂಡ ಮುಂಡರೇ, ಮಹಾಪ್ರಭು ಹಿಮಾಚಲದಲ್ಲಿ ಬಂದು ನೆಲೆಸಿರುವ ಸ್ತ್ರೀಗಳನ್ನು ಎಳೆ ತರಲು ಹೋದ ನಮ್ಮ ಧೂಮ್ರಾಲೋಚನನು ಭಸ್ಮವಾಗಿ ಮರಣಿಸಿದ್ದು ಹೊಸ ಸಂಗತಿ ಅಲ್ಲ. ಅದು ಅಲ್ಲದೆ ಅಲ್ಪ ಸ್ತ್ರೀಯಿಂದ ಮಹಾನ್ ಪರಾಕ್ರಮಿಯಾತನಾದೆಂದರೆ ಇದು ನಮ್ಮ ದಾನ ಕುಲಕ್ಕೆ ಅಪಮಾನ. ಆದದರಿಂದ ನೀವಿರುವರು ಹೋಗಿ ಆ ಸ್ತ್ರೀಗಳನ್ನು ಎಳೆತರಬೇಕು. ಬಾರದಿದ್ದರೆ ಅಲ್ಲಿ ಅವರನ್ನು ಕೊಂದು ಅವಳ ಅವಶೇಷ ಉಳಿದಂತೆ ಮಾಡಬರಬೇಕು. ಚಕ್ರವರ್ತಿಯೇ, ಈ ಅಲ್ಪ ಕಾರ್ಯಕ್ಕೆ ಎಷ್ಟೊಂದು ಯೋಚನೆಯೇ! ಈ ಪ್ರಚಂಡನಾದ ಚಂಡನು ಮಾರ್ತಾಂಡನಂತೆ ಮುನ್ನುಗ್ಗಿ ಆ ಚಂಡಿಯನ್ನು ಆ ಪಿಂಡದಂತಿರುವ ಚಂಡಿಯನ್ನು ನನಗೊಂದು ಲೆಕ್ಕವೇ. ಅಖಂಡ ಬ್ರಹ್ಮಾಂಡವನ್ನೇ ಚಂಡಾಡುವ ಈ ಚಂಡನು ಮಾರ್ತಾಂಡನಂತೆ ಮುನ್ನುಗ್ಗಿ ಅವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಖಂಡಗಳನ್ನು ಪಿಶಾಚಿಗಳಿಗೆ ಹಂಚುವನು. ಇಲ್ಲದಿದ್ದರೆ ಆ ಚಂಡಿಯನ್ನು ಪಿಚಂಡಿ ಕಟ್ಟಿ ಬಂಧಿಸಿ ತರುತ್ತೇನೆ. ಶಾಪಾಸೀರರೇ, ದಾನವೇಂದ್ರ, ಈ ಮುಂಡನು ಅಷ್ಟೇ ಯುದ್ಧ ರಂಗಕ್ಕೆ ಕಾಲಿಟ್ಟನೆಂದರೆ ಬ್ರಹ್ಮಾಂಡವ ಬೆದರಬೇಕಾಗುತ್ತದೆ, ಅಂಡಾಂಡವು ಕೆದುರಬೇಕಾಗುತ್ತದೆ. ಈ ಕಾಲ ಭೈರವನಂತೆ ಕಿಡಿಯುಗೊಳ್ಳುತ್ತಾ ಆ ಸ್ತ್ರೀಗಳನ್ನು ಬಂಧಿಸಿ ತೆಗೆದುಕೊಂಡು ಬರ್ತೇನೆ. ಬಾರದಿದ್ದರೆ ಅಲ್ಲೇ ಅವಳನ್ನು ಛೇದ್ರಗೈಯುತ್ತೇನೆ. ಬೇಷ್ ದಳಪತಿಗಳೇ, ಬೇಷ್. ನಿಮ್ಮಂತ ಮಹಾಪೌರುಷದ ಶಾಲಿಗಳು ಇರುವಾಗ ನನಗೆ ಈ ಜಗತ್ತಿನಲ್ಲಿ ಸಮರುಂಟೆ? ಹೋಗಿ ಬನ್ನಿ, ನಿಮಗೆ ಅಖಂಡ ವಿಜಯವಾಗಲಿ. Sigilin
ಬಂದವಳು ನಡೆಯುತ್ತ ಬರದೋಳು ನಡೆಯುತ್ತ ಕಳೆಯುತ್ತ ಬರದೋಳು ನಡೆಯುತ್ತ ಕಳೆಯುತ್ತ ಬರದೋಳು ಸಾರಿ ವಾರಿ ಚೆಂಡಾಡುವೆವು ಸಾರಿ ವಾರಿ ಚೆಂಡಾಡುವೆವು ಹಿಮಗಿರಿಯಲ್ಲಿ ಮೆರೆಯುವೆ ಸಮ ಸುಂದರಿಯು ಎಂದೆನಿಸಿ ಅಮರಾಕ್ಷಿಯಾಗಿರಲು ಹಿಮಗಿರಿಯಲ್ಲಿ ಮೆರೆಯುವೆ ಹಿಮಗಿರಿಯಲ್ಲಿ ಮೆರೆಯುವೆ ಸಮ ಸುಂದರಿಯು ಎಂದೆನಿಸಿ ಅಮರಾಕ್ಷಿಯಾಗಿರಲು ಹಿಮಗಿರಿಯಲ್ಲಿ ಮೆರೆಯುವೆ ಕಡುಶೂರರನ್ನು ಕಡಿಯುವೆ ಪೊಡವಿಯ ತಡಮಾಡದೆ ಸುಡುವೆ ಕಡುಶೂರರನ್ನು ಕಡಿಯುವೆ ಪೊಡವಿಯ ತಡಮಾಡದೆ ಸುಡುವೆ ರೌದ್ರ ರೂಪದಿಂದ ಶುದ್ಧ ರಕ್ಕಸರ ಚಿತ್ರಗೈ ಗರ್ಜಿಸಿ ಮೆರೆವೆ ರೌದ್ರ ರೂಪದಿಂದ ಶುದ್ಧ ರಕ್ಕಸರ ಚಿತ್ರಗೈಯಿಂದ ಗರ್ಜಿಸಿ ಮೆರೆವೆ ಹಿಮಗಿರಿಯಲ್ಲಿ ಮೆರೆಯುವೆ ಸುಂದರಿಯು ಎಂದೆನಿಸಿ ಅಮರಾಕ್ಷಿಯಾಗಿರಲು ಹಿಮಗಿರಿಯಲ್ಲಿ ಮೆರೆಯುವೆ ಮಾತೆ ನಾದರೂಪಿಣಿ ಶಂಕರಿ ನಿನ್ನಂತಹ ಕರುಣಾಮಯಿ ಜಗನ್ಮಾತೆಯನ್ನು ಪಡೆದ ನಾವೇ ಧನ್ಯರು. ಇನ್ನು ಆ ಶುಂಭ ನಿಶುಂಭರು ಎಂದು ಯುದ್ಧಕ್ಕೆ ಬರುವರೋ ಏನೋ, ಅವರನ್ನು ಹತ ಮಾಡಿ ಅವರ ಉಪದ್ರವದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡು ಮಾತಾ. ಮಕ್ಕಳಿರ ತಾಯೇ. ಸಂಶಯ ಪಡದಿರಿ. ಆ ದುಷ್ಟ ಶುಂಭ ದೈತ್ಯನನ್ನು ಕೊಂದು ಈ ಜಗತ್ತಿಗೆ ಶಾಂತಿಯನ್ನು ತಂದು ಲೋಕ ಉದ್ಧಾರ ಮಾಡುವ ಕಾಲ ಒದಗಿ ಬಂದಿದೆ. ಮುಂದೆ ದುಷ್ಟರು ಹುಟ್ಟುವುದು ನನ್ನಿಂದಲೇ, ವಿನಾಶವಾಗುವುದು ನನ್ನಿಂದಲೇ. ಆ ಕೆಟ್ಟ ಹುಳಗಳನ್ನು ನನ್ನ ಕಾಲಿನಿಂದ ವಶಕ್ಕೆ ಹಾಕುವೆನು. ನೀವು ಭಯಪಡದಿರಿ. ತಾಯಿ ನೀನಿರುವಾಗ ನಮಗೇರ ಭಯವೂ ಇಲ್ಲ. ಆ ಶುಂಭ ದೈತ್ಯರು ತಾವೇ ಯುದ್ಧಕ್ಕೆ ಕಳಿಸುವರೋ ಅಥವಾ ಯಾರನ್ನಾದರೂ ಕಳಿಸುವನೇನೋ? ಅಗೋ ಮಾತಾ, ಶುಂಭ ನಿಶುಂಭರ ದಳಪತಿಗಳಾದ ಚಂಡಮುಂಡರು ರೋಷ ವೇಷರಾಗಿ ಬರುತ್ತಿದ್ದಾರೆ. ತಾಯಿ, ಇವರು ಮಹಾನ್ ಪರಾಕ್ರಮಿಗಳು, ಇವರೊಡನೆ ಹೋರಾಡುವುದು ಅಸಾಧ್ಯವು ತಾಯಿ. ಓಹೋ, ಇವರೇನು ಚಂಡಮುಂಡರೆಂಬ ಉಂಡಾಡಿಗರು. ಬರಲಿ, ಇಂದು ಇವರನ್ನು ಮಹಾಚಂಡಿಯಾಗಿ ನಾಶ ಮಾಡುವೆ. ನೀವು ಹಿಂದೆ ನಡೆಯಿರಿ. ಪ್ರಳಯಾಗ್ನಿಯಂತ ಸುರರೇ ಕುಲವಂ ದಯಿಸುತ್ತೆ ಆದಿಶಕ್ತಿಯ ಬಲವಾ
ಮೊದಲು ನಡೆ ವಿಶಾಖ ದೀಪಕ್ಕೆ. ಇಲ್ಲದಿದ್ದರೆ ನಿನ್ನ ರುಂಡ ಮುಂಡಗಳನ್ನು ತುಂಡು ತುಂಡುಗಳಾಗಿ ಛೇದಿಸಬೇಕಾದಿತ್ತು. ಎಚ್ಚರ. ಏ ರಾಕ್ಷಸ ಕುನ್ಯೆ, ಸರ್ವ ಶಕ್ತಿಗಳಿಗೆ ನಾನೇ ಬಲ್ಲಿದಳು. ಈ ಬಲ್ಲಿದಳನ್ನು ಗೆಲ್ಲುವೆ ಅಧಮ. ಎಲ್ಲ ಬಲ್ಲಳು ಈ ಚಂಡಿ ಒಂದು ಬಿಲ್ಲನ್ನೇರಿಸಿ ನಿನ್ನನ್ನು ಮತ್ತು ನಿನ್ನ ಸೈನ್ಯವನ್ನು ಧ್ವಂಸ ಮಾಡುತ್ತಾ ಮಾಂಸಗಳ ಚಲ್ಲವರಿಯುತ್ತಾ ಸೈನಿಕರ ರುಂಡ ಖಂಡಗಳನ್ನು ಕಡೆದು ಹೊಡೆಯುತ್ತಾ ಜಡಿ ಮಳೆಯಂತೆ ಅಡಿಗಡಿಗೆ ಶರ ವರುಷಗಳನ್ನು ಸುರಿಸುತ್ತಾ ನಿಮ್ಮ ರಕ್ಕಸ ಕುಲವನ್ನೇ ಧ್ವಂಸ ಮಾಡುವೆ. ಸುಮ್ಮನೆ ಈ ಚಂಡಿಯನ್ನು ಕೆಣಕಿ ನಿನ್ನ ಚಂಡಿಕೆಯನ್ನು ನನ್ನ ಕೈಗೆ ಕೊಡಬೇಡ. ಸುಮ್ಮನೆ ಹಿಂದಿರುಗೋ ಅಧಮ. ಬಲ ಚಂಡಿಯೇ, ಮೆಚ್ಚಿದ ನಿನ್ನ ಶೌರ್ಯಕ್ಕೆ. ಸುಮ್ಮನೆ ವ್ಯರ್ಥವಾಗಿ ಕಾದಾಡಿ ಸಾಯಬೇಡ. ಬಾ ನನ್ನೊಡನೆ ವಿಶಾಖ ದೀಪಕ್ಕೆ. ನಮ್ಮ ಸುಮ್ಮನನ್ನು ವಿವಾಹವಾಗ ನಡೆ. ಥೋ ನೀಚನೆ, ನನಗೆದುರಾಗಿ ನಿಲ್ಲುವ ಶಕ್ತಿ ಅದಾವುದೂ ಇಲ್ಲ. ನನ್ನಿಂದಲೇ ಸೃಷ್ಟಿಯಾದ ಈ ಜಗತ್ತಲ್ಲಿ ನೀನು ಒಂದು ಕ್ರಿಮಿ ಇದ್ದಾಗೆ. ನೀನೀಗ ಆಯುಷ್ಯದ ಕೊನೆ ಏಣಿನಲ್ಲಿ ನಿಂತು ಮಾತನಾಡುತ್ತಿರುವೆ. ಇಂದಿಗೆ ನಿನ್ನ ಪರಿಸಮಾಪ್ತಿ. ಸಿದ್ಧನಾಗು ಮದಾಂಧ. ಯಾರೇ ಚಂಡಿಯೇ, ಇದುವರೆಗೂ ಈ ಚಂಡನ ಎದುರು ನಿಂತು ಯುದ್ಧ ಮಾಡಿ ಜಯಿಸಿದವರೇ ವಿರಳ. ನಿನ್ನ ಈ ಮಾರಿ ವೇಷವನ್ನು ನೋಡಿ ಇಲ್ಲಿ ಬೆದರುವರು ಯಾರು ಇಲ್ಲ. ಹಾಗಾದರೆ ನೋಡು ಈ ಚಂಡನ ಪ್ರಚಂಡಘಾತವನ್ನು. ಸಹಿಸಿಕ ಮದಾಂಧೆ. ಫಲ ಫಲ ಚಂಡನೆ, ನೀನು ವೀರ ಚಂಡನೆ ಸರಿ. ನಿನ್ನಂತ ಬಂಡನನ್ನು ಹಾಗೆ ಬಿಟ್ಟರೆ ಈ ಲೋಕಕ್ಕೆ ಹಾನಿಯಾಗುವುದರಲ್ಲಿ ಸಂಶಯವಿಲ್ಲ. ಈಗ ನಿನ್ನ ಚಂಡಿಕೆಯನ್ನು ಚಂಡಾಡುವೆನು. ನಿಲ್ಲು ಮದಾಂಧ. ಬಿಡುವೆ ಸರ್ಪಾಶ್ರಮ ಒಪ್ಪಿಕೋ ತರುಣಿ. ಕಡೆಗಾಣಿಪೈ ಸರದಿ, ಕಡೆಗಾಣಿಪೈ ಸರದಿ, ತಡವಿಲ್ಲದ ಮರಣವನೆಸಪೆ ಶಕ್ತಿ ಕಾವುತಿಯ. ನಿಮ್ಮ ತಲೆಗಳೊಳಿಯುವವೇ ಮಕ್ಕಳಿರ ತಾಯಿ. ಅಪರಮಿತ ಬಲಶಾಲಿ ಎನಿಸಿದ ಶಪಥವನ್ನು ಈಡೇರಿಸಲು ಬಂದ ಈ ಚಂಡ ಚಾಮುಂಡರೋ ಅಪಜಯವನ್ನು ವಂದಿಸಲು ಬಂದೆಯ. ಅಪಜಯವನ್ನು ವಂದಿಸಲು ಬಂದೆಯ. ವಿಭಿನ್ನ ಅಹಂಕಾರಿ ವಿಷಧರನ ಒಂದೇ ಅಣ್ಣ, ನನ್ನನ್ನು ತೊರೆದು ಹೋದೆಯಾ ಅಣ್ಣ? ಮಹಾಪರಾಕ್ರಮಿಯಾದ ನೀನು ಈ ನೀಚ ಸ್ತ್ರೀಯಿಂದ ಮರಣ ಹೊಂದಿದೆಯಾ ಅಣ್ಣ? ಎಂದು ನಾನಾದರೂ ಏಕಿರಬೇಕು? ಎಂದು ನಿನ್ನನ್ನು ಕೊಂದು ನಿನ್ನ ರಕ್ತ ಮಾಂಸಗಳಿಂದ ನನ್ನ ಕೋಪಾಜ್ಞೆಯನ್ನು ಅಡಗಿಸಿಕೊಳ್ಳುತ್ತೇನೆ. ಬಾ ಮದಾಂಧಳೆ, ಬಾ.
ನಿಮ್ಮ ರುಂಡ ಕಡ್ಡಗಳನ್ನು ಛೇದಿಸಿ ಚೆಂಡಿನಂತೆ ಚೆಂಡಾಡಿ ಹೋದದು ಯಮಪುರಿಗಟ್ಟಲು ನನ್ನನ್ನು ಆಹ್ವಾನಿಸಬೇಡ. ಮನೆ ಹಿಂದಿರುಗು ಹೋಗುವುದಮ್ಮ. ಹೇಳಿ ಎಣ್ಣೆ, ನನ್ನ ಅಣ್ಣನೇ ಮರಣವಾದ ಮೇಲೆ ನಾನಿನ್ನು ಏಕಿರಬೇಕು? ನನ್ನ ಅಣ್ಣನಂದು ಕೊಂದನೆಂದು ಈ ಮುಂಡನೆದುರು ಯುದ್ಧ ಮಾಡುವುದು ಬಹಳ ಕಷ್ಟಕರ. ಈ ಸಾರಿ ನಾನು ಸುರಿಸುವ ಭಯಂಕರ ಅಸ್ತ್ರಗಳ ಕಾರುಮಳೆಯಿಂದ ಕತ್ತಲು ಕವಿದು ಬ್ರಹ್ಮಾಂಡದ ತುಂಬ ಹೊಗೆ ಒತ್ತಿಕೊಂಡು ದೇವಲೋಕಗಳೇ ಚಡಪಡಿಸಬೇಕಾಗುತ್ತದೆ. ಸಹಿಸಿಕೋ ಪಾಪ ಪಾಪಿಸ್ತಂತೆ. ಎಲ್ಲವೋ ಮೋಡ ಮುಂಡಾಸುರ, ಬರೀ ಒಣ ಮಾತುಗಳಿಂದ ನಿನ್ನ ಶಕ್ತಿಯನ್ನು ಏಕೆ ವ್ಯಯ ಮಾಡುವೆ? ಈ ಆದಿ ದೇವತೆ ಮುಂದೆ ನಿನ್ನ ಜೊಲ್ಲು ನುಡಿಗಳನ್ನು ಬಿಟ್ಟು ಪೊಳ್ಳು ಅಸ್ತ್ರವನ್ನು ಹಿಡಿದು ಯುದ್ಧ ಮಾಡು ರಾಕ್ಷಸ. ನಿನ್ನ ಆಯುಷ್ಯದ ಬಿಂದಿಗೆ ತುಂಬುತ್ತಾ ಬಂದಿದೆ. ಸಾವಿಗೆ ಸಿದ್ಧನಾಗು ಮದ ಅಂದ. ಸಿದ್ಧರಾಗು ನೀಚರೇ. ನಿನ್ನ ರುಂಡದ ಮುಂದಲೆ ಹಿಡಿದು ನಿನ್ನ ರುಂಡದ ಮುಂದಲೆ ಹಿಡಿದು ನಿನ್ನ ದೇಹವನ್ನು ಕಡಿದು ಚೂರು ಚೂರು ಮಾಡುತ್ತೇನೆ. ಚಂಡಿಯ ಚಾಮುಂಡಿ, ಚಂಡಿಯ ಮುಂಡಿಯ ಬಡ ಚಾಮುಂಡಿಯ ಚಂಡಿಯ ಮುಂಡಿಯ ಬಡ ಚಾಮುಂಡಿಯ ಚಂಡಿಯ ಮುಂಡಿಯ ಬಡ ಚಾಮುಂಡಿಯ ಗುಡಿ ಗುಡಿಸುವೆನು ಮುಂದಿಗೆಯ ಗುಡಿ ಗುಡಿಸುವೆನು ಮುಂದಿಗೆಯ ಗರ್ಜಿಸುವೆ ಮುದನಿಂದ ಮರ್ಜಿಸುವೆ ಅದರಿಂದ ಗರ್ಜಿಸುವೆ ಮುದದಿಂದ ಮರ್ಜಿಸುವೆ ಅದರಿಂದ ಚಂಡಿಯ ಮುಂಡಿಯ ಬಡಕ ಮುಂದೆ ಗುಡಿಗುಡಿಸುವೆನು ಮುಂದಿಗೆಯ ಗುಡಿಗುಡಿಸುವೆನು ಮುಂದಿಗೆಯ ಕಳಜಿ ವಂಶಪುಟದಿ ಕಳನಂ ನಂಬೆರ್ಪ ನಿಮ್ಮ ತಲೆಗಳುಳಿಯುವವೇ. ಪರಮೇಶ್ವರಿ ಮಕ್ಕಳಿರ ಚಂಡಾಮುಂಡರನ್ನು ಚಾಮುಂಡಿಯಾಗಿ ಸಂಹರಿಸಿದ್ದಾಯಿತು. ಈಗಲಾದರೂ ಆ ಶುಂಭಾನಿಶುಂಭರ ಯುದ್ಧಕ್ಕೆ ಬಾರುವವರೋ ಏನು? ತಾಯಿ, ಇನ್ನು ಅವನ ಸಹಸ್ರ ಕ್ಷೋಣಿ ಸೈನ್ಯದಲ್ಲಿ ಎಂತೆಂತಹ ವೀರಾದಿ ವೀರರಿರುವರೋ ಏನು? ನನಗೆ ತಿಳಿದ ಹಾಗೆ ರಕ್ತ ಬೀಜಾಸುರನೆಂಬ ಮಹಾದೈತ್ಯನು ಅಮೋಘವಾದ ವರಗಳನ್ನು ಪಡೆದು ಮಹಾಪರಾಕ್ರಮಿಯು ಅತಿ ಕಠೋರನೂ ಆಗಿರುವನು. ಹಾಗೆಯೇ ಶುಂಭನ ಆತ್ಮೀಯ ಬಂಧುವೂ ಆಗಿರುವನು. ಹೌದು ಮಾತಾ, ಈ ಪರಶಿವನೇ ತನ್ನ ಭಕ್ತರ ಗುಣಗಳನ್ನು ಚೆನ್ನಾಗಿ ಅರಿತಿರುತ್ತಾರೆ. ಏಕೆಂದರೆ ಒಡನಿಡಿದ ಕರುಣಾಕರನಲ್ಲವೇ ಅದಕ್ಕೆ. ಮಕ್ಕಳೇ, ಇದರಲ್ಲಿ ಶಂಕರದೇನೂ ತಪ್ಪಿಲ್ಲ. ಆದರೆ ಅವನ ಭಕ್ತಿಗೆ ಮೆಚ್ಚಿ ವರ ನೀಡಿದ್ದು ತಪ್ಪಿಲ್ಲ. ಅವನಾರೇ ಬರಲಿ, ಸಪ್ತ ಶರಗಳೇ ಉಕ್ಕಿ ಪ್ರಳಯ ರಸ ಉಕ್ಕಿ ಬ್ರಹ್ಮಾಂಡಗಳೇ ತಳಮಳಗೊಳಿಸಿ ಕೊಚ್ಚಿಕೊಂಡು ಹೋಗುವಂತೆ ಆ ದಾನವರನ್ನು ಕೊಚ್ಚಿ ಕೆಡಕುವೆನು. ಈ ಪರದೇವತೆಗೆ ಎದುರು ನಿಲ್ಲುವ ಶಕ್ತಿ ಅದಾರಿಗಿದೆ. ಎಂತಹ ವೀರರಾದರೂ ಈ ಯುದ್ಧದ ಕಿಚ್ಚಿನಲ್ಲಿ ಬೆಚ್ಚಿ ಅಚ್ಚರಿಯಿಂದ ಮರಣದ ನದಿಯಲ್ಲಿ ಕೊಚ್ಚಿ ಹೋಗುತ್ತಾರೆ. ನೋಡುತ್ತೀರಿ ನಾರದ, ಈ ರಣವಾರ್ತೆಯನ್ನು ಆ ದಾನವರಿಗೆ ತಲುಪಿಸುವ. ಆಜ್ಞೆ ಮಾತಾ. ಧೀರ ದೈತ್ಯರಿಗೆ ಸಮರಾರು ದೊರೆಯೊಳಗೆ ಹೊರಪಡದ ನಮ್ಮನ್ನು ಕೆಣಕುವರೆ ರಣತಿ. ಧೀರ ದೈತ್ಯರಿಗೆ ಸಮರಾರು ದೊರೆಯೊಳಗೆ ಹೊರಪಡದ ನಮ್ಮನ್ನು ಕೆಣಕುವರೆ ರಣತಿ.
ದಿಕ್ಪಾಲಕರ ಶ್ರೇಷ್ಠ ವರಗಳ ಕೊಡುವ ದಿಕ್ಪಾಲಕರ ಶ್ರೇಷ್ಠ ವರಗಳ ಕೊಡುವ ಭ್ರಷ್ಟರಂಪಿಡಿದೊರೆದು ಭ್ರಷ್ಟರಂಪಿಡಿದೊರೆದು ನೀರ ದೈತ್ಯರಿಗೆ ಸಮರಾಡುತ್ತಾರೆ ಹೊರಪಡೆದ ನಮ್ಮನ್ನು ಕೆಣಕುವರಲಿ ಹೊರಪಡೆದ ನಮ್ಮನ್ನು ಕೆಣಕುವರಲಿ ಹೊರಪಡೆದ ನಮ್ಮನ್ನು ಕೆಣಕುವರಲಿ. ಸಹೋದರ ದಿಕ್ಕುಗಳನ್ನು ಕೆತ್ತು ದಿಕ್ಕಿಗೆ ಎಸೆದು ಶಕ್ತ ದೇವತರನ್ನು ನಿಶಕ್ತಗೊಳಿಸಿ ಜಗತ್ತನ್ನೇ ಎತ್ತಿ ತತ್ತರಿಸಬಲ್ಲಂತ ನಮ್ಮ ದಳಪತಿಗಳಾದ ಚಂಡಮುಂಡರ ಮಹೋದಾರ್ಭಟಕ್ಕೆ ಇಂದು ನಾರಿಯು ಎದರಿ ಬೆದರಿ ಚೆದರಿ ಹೋಗಿರುತ್ತಾಳೆ. ಇಂದು ಚಂಡಮುಂಡರು ಅವಳನ್ನು ಕಟ್ಟಿ ತೆಗೆದುಕೊಂಡು ಬಂದೇ ಬರಬಹುದಲ್ಲವೇ ಸಹೋದರ? ಹೌದಣ್ಣ, ನಮ್ಮ ಸೈನ್ಯದ ದಂಡನ್ನು ನೋಡಿ ಆ ಚಂಡಿಯು ಪಿಂಡಾಂಡ ಬೆಚ್ಚಿ ಬೆದರಿರುತ್ತದಣ್ಣ. ಆದರೆ ಅವರು ಅವಳ ಜೊತೆಯಲ್ಲಿ ಬರುವಳೋ ಇಲ್ಲವೋ, ಯುದ್ಧಕ್ಕೆ ಹಣಿಯಾಗುತ್ತಾಳೇನೋ ನಂದೇ ಸಂದೇಹ. ಯುದ್ಧಕ್ಕೆ ಹಣಿಯಾಗಲಿ ಬಿಡು ಸಹೋದರ. ಒದ್ದಟರಾದ ಚಂಡಮುಂಡರ ಎದುರು ನಿಂತ ಯುದ್ಧ ಮಾಡುವ ಗುಂಡಿಗೆ ಚೆಂಡಿಗಿರುವುದೇ. ಅವಳೇನಾದರೂ ಯುದ್ಧ ಗೈದಿದ್ದರೆ ಚಿದ್ರಾಗಿ ಬಿದ್ದಿರುತ್ತಾಳೆ. ಇಲ್ಲವೆಂದರೆ ಸಹೋದರ ಅಣ್ಣ ಯಾದರೆ ಜಾತೆಯಲ್ಲೇ ಬರುತ್ತಾಳೆ. ಅದಕ್ಕೇಕೆ ಇಷ್ಟೊಂದು ಯೋಚನೆ? ಆಗಲ್ಲ ಅಣ್ಣ, ಈ ಮೊದಲು ನಾರಿ ಬಳಿಗೆ ಹೋದ ಅಸಂಖ್ಯಾತ ಸೈನ್ಯವು ಧ್ವಂಸವಾಗಿತ್ತು. ಅಷ್ಟೇ ಅಲ್ಲದೆ ಮಹಾವೀರರಾದ ಧೂಮ್ರಾಕ್ಷ, ಕಾಲದೃಂಗ ಮುಂತಾದ ಪರಾಕ್ರಮಿಗಳು ಲಂಡಸ್ರಿಯಿಂದ ಹತರಾದರಲ್ಲ. ಚಂಡಮುಂಡರೊಡನೆ ಏಕೆ ಯುದ್ಧ ಮಾಡಿರಬಾರದು? ಆದ್ದರಿಂದ ನಮ್ಮ ಚಂಡಮುಂಡರಿಗೆ ಜಯವೋ ಅಥವಾ ಸಹೋದರ ಅಣ್ಣ ಸಂದೇಹವೇಕೆ? ಈ ಕ್ಷಣದಲ್ಲೇ ನಮ್ಮ ಚಂಡಮುಂಡರು ಔಸ್ತ್ರಿಯನ್ನು ದರನೆ ಎಳೆದುಕೊಂಡು ಬರುವರು. ನೋಡುತ್ತಿರು ಸಹೋದರ. ಶಂಭೋಜಾದಿ ದೇವ ಶಂಭೋ ಶಂಕರ ಮುಕ್ತಿ ಮಾರ್ಗವ ನೀಡು ದೇವ ಮುಕ್ತಿ ಮಾರ್ಗವ ನೀಡು ದೇವ ಭಾವ ಬಂಧನ ಮಾರ್ಗ ಶರಣು ದೇವ ಮಾರ್ಗ ಶರಣು ದೇವ ಶಂಭೋ ಶಂಕರ ದೇವಾದಿ ದೇವ ಶಂಭೋ ಶಂಕರ ನಮೋ ನಮೋ ಶುಂಭದೇವರಿಗೆ. ನಾರದರೆ ತಾವೀಗ ಎಲ್ಲಿಂದ ದಯ ಮಾಡಿಸಿದಿರಿ? ದಾನವೇಂದ್ರ, ಹಿಮಾಚಲದ ತಪ್ಪಲಿನಿಂದಲೇ ಬಂದೆ ನಾನು. ಹಾಗಾದರೆ ನಮ್ಮ ಚಂಡಮುಂಡರು ಔಸ್ತ್ರಿಯರನ್ನು ಎಳೆದುಕೊಂಡು ಬರುತ್ತಿರುವುದನ್ನು ತಾವು ನೋಡಲಿಲ್ಲವೇ ಪೂಜ್ಯರಿ? ನೋಡಿದೆ, ಅದನ್ನು ಹೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಆದರೆ ಆ ಸ್ತ್ರೀಗಳನ್ನು ಎಳೆದುಕೊಂಡು ಬರುವುದನ್ನು ಮಾತ್ರ ನಾನು ನೋಡಲಿಲ್ಲ. ಮತ್ತಿನ್ನೇನು ನೋಡಿದಿರಿ ಪೂಜ್ಯರೇ? ಆ ದೇವಿಗೂ ನಿಮ್ಮ ಚಂಡಮುಂಡರಿಗೂ ಘೋರ ಯುದ್ಧವನ್ನು ನೋಡಿದೆ. ಏನು ಯುದ್ಧವೇ? ಏನು ಯುದ್ಧವೇ? ಹೌದು ದಾನವೇಂದ್ರ, ಆ ಯುದ್ಧದ ಭೀಕರ ಸನ್ನಿವೇಶವನ್ನು ಹೇಳಲು ಬಹು ಕುತೂಹಲದಿಂದ ಬಂದೆ. ಪೂಜ್ಯರೇ, ಹಾಗಾದರೆ ನಮ್ಮ ಚಂಡಮುಂಡರ ಗದಾಘಾತದ ಸಿಡಿಲಿಗೆ
ಆ ಭೈರವಿಯು ಗಡನೆ ನಡಿಗೆ ಚಡಪಡಿಸಿರಬೇಕಲ್ಲವೇ ಪೋಚರಿ? ಅಯ್ಯೋ ದಾನವೇಂದ್ರ, ಕೇಳು. ಚಡಪಡಿಸಿದರು, ಕನವರಿಸಿದರು. ನಿಮ್ಮ ಚಂಡ ಮುಂಡರು ಆ ಕಾನನಕ್ಕೆ ಕಾಲಿಟ್ಟ ಕೂಡಲೇ ಗಿರಿ ಗುಡ್ಡಗಳೇ ಬೆಚ್ಚಿದವು, ಉರುಳಿ ಬಿದ್ದವು. ದಿಕ್ಕುಗಳೇ ಬೆಚ್ಚಿದವು, ಗುಡುಲು ಸಿಡಿಗಳು ಭೋರ್ಗರಿದವು. ಆ ದೇವಿಯು ಆಶ್ಚರ್ಯಚಕಿತಳಾಗಿ ನಿಂತೇ ಬಿಟ್ಟಳು. ಬಲ ನೋಡಿದರೆ ಬಲ, ನಮ್ಮ ಚಂಡ ಮುಂಡರು ಕೇವಲ ರಣರಂಗಕ್ಕೆ ಕಾಲಿಟ್ಟ ಮಾತ್ರಕ್ಕೆ ಅವಳು ದಿಗ್ಭ್ರಾಂತರಾದಲೆಂದರೆ ಅವಳು ಇಂದು ನಮ್ಮ ದಳಪತಿಗಳಿಗೆ ಶರಣಾಗಿ ಬಂದೇ ಬರುವುದಲ್ಲವೇ ಪೋಚರಿ? ಇಲ್ಲ ಸುಂಬಸುರ, ಇಲ್ಲ. ನಿಮ್ಮ ಸೈನ್ಯವು ಬಂಧಿಸಲೋಸುಗ ಆ ಚಂಡಿಯ ಸುತ್ತ ಮುತ್ತಿತು. ಆಗ ಉಗ್ರ ಕೋಪ ತಾಳಿದ ಚಂಡಿಯು ನಿಮ್ಮ ಸೈನ್ಯವನ್ನು ಕೇವಲ ಕಾಲಿನ ತುಳು ಧ್ವಂಸಗೊಳಿಸಿದಳು. ಏನು ಧ್ವಂಸಗೊಳಿಸಿದಳು? ಪೋಚರೆ, ಇದನ್ನು ಕಂಡ ನಮ್ಮ ಚಂಡ ಮುಂಡರು ಸುಮ್ಮನಿದ್ದರೆ? ಇಲ್ಲ ಸುಂಬಸುರ, ಇಲ್ಲ. ನಿಮ್ಮ ಚಂಡ ಮುಂಡರು ಚಂಡವನ್ನು ನುಗುಳುತ್ತಾ ಆ ಚಂಡಿಯನ್ನು ಇರಿಯಲು ನುಗ್ಗಿದರು. ಆದರೆ ಆ ಚಂಡಿಯು ನಿಮ್ಮ ಚಂಡಮುಂಡರನ್ನು ಹಿಡಿದು ಅವರ ಚಂಡಿಕೆಗಳನ್ನು ಕಡಿದು ಗರ್ಜಿಸಿ ಅವರ ರಕ್ತವನ್ನು ಘಟನೆ ಕುಡಿದು ಚಪ್ಪರಿಸಿಯೇ ಬಿಟ್ಟಳು. ಸಾಧ್ಯವಿಲ್ಲ ಪೂಜ್ಯರೇ, ಸಾಧ್ಯವಿಲ್ಲ. ಮಹಾನ್ ಪರಾಕ್ರಮಿಗಳನ್ನು ಸ್ತ್ರೀಯರು ಕೊಲ್ಲುವುದೆಂದಿಗೂ ಸಾಧ್ಯವಿಲ್ಲ. ನಾನು ನಂಬಲಾರೆ ಪೂಜ್ಯರೇ, ನಾನು ನಂಬಲಾರೆ. ಸುಂಬಾಸುರ, ನಾನು ಹೇಳುವುದನ್ನು ತಾಳ್ಮೆಯಿಂದ ಕೇಳು. ಹಾಗಾದರೆ ಚಂಡ ಮುಂಡರು ಮರಣವಾದರೆ ಲೋಕಗಳನ್ನೇ ತಲ್ಲಣಗೊಳಿಸುವ ತಲೆ ಕೆಳಗೆ ಮಾಡಿ ಸಮುದ್ರವನ್ನೇ ಗಲಭರಿಸುವಂತ ಮಹಾನ್ ಪ್ರಚಂಡರಾದ ಚಂಡ ಮುಂಡರು ರಣಕುಂಡದಲ್ಲಿ ಚಂಡಿಯ ಬಲಿಯಾದರೆಂದರೆ ನಾನು ಸುಮ್ಮನಿರಲು ಸಾಧ್ಯವಿಲ್ಲ ಪೂಜ್ಯರೇ, ಸಾಧ್ಯವಿಲ್ಲ. ಒಂದು ಮಾರಿಯನ್ನು ಕೊಂದು ತಿಂಡಿ ಮಾಡದಿದ್ದರೆ ನಾನು ಮೂರು ಲೋಕಗೊಂಡ ಸುಂಬಾಸುರನಿಯಲ್ಲ. ಸಮಾಧಾನ ತಂದುಕೊಳ್ಳ, ಸಮಾಧಾನ ತಂದುಕೋ. ಅದರಲ್ಲೇನೋ ತ್ರಿಮೂರ್ತಿಗಳದೇನೋ ಕೈವಾಡ ಇರಬೇಕು. ಇಲ್ಲದಿದ್ದರೆ ಸಾಮಾನ್ಯ ಹೆಂಗಸೊಬ್ಬಳು ತ್ರಿಲೋಕ ಪರಾಕ್ರಮಿಗಳನ್ನು ಸಂಹರಿಸಿದಳೆಂದರೆ ಅದು ನಂಬಲಾರದ ಸಂಗತಿ. ಆ ತ್ರಿಮೂರ್ತಿಗಳನ್ನು ಮೊದಲು ಸಂಹರಿಸಲೇಬೇಕು. ಆದ್ದರಿಂದ ನಾನೇ ಯುದ್ಧಕ್ಕೆ ತೆರಳಿ ಇಂದು ನಾನು ಮಾಡುವ ಯುದ್ಧದಲ್ಲಿ ಜಗತ್ರಂಗವೇ ಕಂಪಿಸಿ ಸಪ್ತ ಸಾಗರಗಳು ಕಥನೆ ಉಕ್ಕಿಸಿ ಇಡೀ
ಭೂಲೋಕವನ್ನು ಪುಡಿ ಪುಡಿ ಮಾಡಿ ಬರುತ್ತೇನೆ. ನನ್ನನ್ನು ಆಶೀರ್ವದಿಸೋಣ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಇದ್ಯಾವುದು ನನಗೆ ಹೆಚ್ಚಲ್ಲ. ಆ ತ್ರಿಮೂರ್ತಿಗಳೆಂಬ ಕೀಟರು ನನಗೆ ತೃಣ ಸಮಾನರು. ಅದರಲ್ಲೂ ಏಕಚಕ್ರವನ್ನು ಎದುರಿಸಲು ನೀನು ಹೋಗಬೇಕೆ? ದೂರ ಧೀರ ಶೂರ ಪ್ರಳಯ ಭಯಂಕರನಾದ ನಾಡಿರುವಾಗ ಇದ್ದಲಿಗೆ ನೀನು ಯುದ್ಧಕ್ಕೆ ಹೋಗುವುದೇ? ಅಣ್ಣ, ನನ್ನ ಪರಾಕ್ರಮೆಯಲ್ಲಿ ಸಂಖ್ಯೆ ಏನಣ್ಣ? ಈ ಸೃಷ್ಟಿ ಸ್ಥಿತಿ ಲಯಗಳು ಅಡ್ಡಾಯಿಸಿದರು ಅದನ್ನು ತಲ್ಲಣಗೊಳಿಸಬಲ್ಲ ನನ್ನ ಪರಾಕ್ರಮದಲ್ಲಿ ಸಂಖ್ಯೆ ಏನಣ್ಣ? ಇಲ್ಲ ಸಹೋದರ, ಇಲ್ಲ. ನಿನ್ನ ಅಪರಿಮಿತ ಪರಾಕ್ರಮವನ್ನು ನಾನು ಬಲ್ಲೆ. ಆದರೆ ನನ್ನ ಪ್ರಾಣ ಸಮಾನನಾದ ನಿನ್ನೊಬ್ಬನನ್ನು ಯುದ್ಧಕ್ಕೆ ಕಳಿಸಿ ನಾನು ಸುಮ್ಮನಿರಲು ಸಾಧ್ಯವೇ? ಹೌದರಿಂದ ನಡಿ, ನಾವಿಬ್ಬರು ಯುದ್ಧಕ್ಕೆ ಹೋಗೋಣ. ಮೊದಲು ಆ ತ್ರಿಮೂರ್ತಿಗಳನ್ನು ಸುಟ್ಟು ತ್ರಿಲೋಕಗಳನ್ನು ಸುಟ್ಟು ಯುದ್ಧ ರಂಗದಲ್ಲಿ ನಾವು ಮಾಡುವ ಕದನದಿಂದ ಗಗನವೇ ಮಾರ್ಧನಗೈದು ಚಂದ್ರನು ಉದುರಿ ಬೀಳಬೇಕು, ಸೂರ್ಯನು ಹಾಗೆ ನೀರಾಗಬೇಕು, ಸಾಗರವು ಕಥನೆ ಕುದಿಯಬೇಕು. ನಮ್ಮ ವೀರ ಗರ್ಜನೆಗೆ ಸಹೋದರ ದಶ ದಿಕ್ಕುಗಳ ಬಿರಿದು ಎಂದು ಕಾನೂನಿನಲ್ಲಿರುವ ಪಿಶಾಚಿಯನ್ನು ಕೊಂದು ಚೆಂದಿ 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 ಮಾಡದಿದ್ದರೆ ಅಲ್ಲ. ಸಹೋದರ ಹೋಗೋಣ. ಚಕ್ರವರ್ತಿಗಳೇ, ಸ್ವಲ್ಪ ತಾಳಿ, ನನ್ನ ಮಾತನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಈ ಅಲ್ಪ ಕಾರ್ಯಕ್ಕೆ ತ್ರಿಲೋಕ ದುರನಂದರಾದ ನೀವು ಸ್ತ್ರೀಯಳ ಬಳಿಗೆ ಯುದ್ಧಕ್ಕೆ ಹೋಗುವುದೇ? ನಿಮ್ಮ ಸಾಮಂತ ರಾಜರು ಮಹಾ ಗಟ್ಟಿಗರು, ತ್ರಿಲೋಕಗಳನ್ನೇ ತಲ್ಲಣಗೊಳಿಸಬಲ್ಲ ಮಹಾ ಪರಾಕ್ರಮಿಗಳಿರುವಾಗ ಕೇವಲ ಸ್ತ್ರೀ ಇದ್ದಲ್ಲಿಗೆ ನೀವು ಯುದ್ಧಕ್ಕೆ ಹೋಗುವುದೇ? ಪೂಜ್ಯರೇ, ಮಹಾಸೂರರಾದ ಚಂಡ ಮುಂಡರಂತ ಪರಾಕ್ರಮಿಗಳೇ ಆತರಾಗಿ ಹೋದ ಮೇಲೆ ಇನ್ನು ಯಾರನ್ನು ಆ ಮಾರಿಗೆ ಬಲಿ ಕೊಡುವುದು ಸರಿಯಲ್ಲ. ಹೌದರಿಂದ ಇಂದು ನಾವೇ ಯುದ್ಧಕ್ಕೆ ಹೋಗಿ ಕ್ಷಣ ಮಾತ್ರದಲ್ಲಿ ತೀರನ್ನು ಸಂಹರಿಸಿ ಬರುತ್ತೇವೆ. ಒಂದೇ ತ್ರಿಮೂರ್ತಿಗಳನ್ನು ಒಂದೇ ಬಾಡಿ ಶತ ಚೂರ್ಣ ಮಾಡಿ ತಿಂದು ಜೀರ್ಣಿಸಿಕೊಂಡು ಬರುತ್ತೇವೆ. ಆಹಾ ಚಕ್ರವರ್ತಿಗಳೇ, ನನ್ನ ಮಾತನ್ನು ಸ್ವಲ್ಪ ಕೇಳಿ. ನಿಮ್ಮ ಸಾಮಂತ ರಾಜನಾದ ತೇಜೋವತಿಯನ್ನು ಆಳುತ್ತಿರುವ ರಕ್ತಬೀಜಾಸುರನು ನಿಮಗೆ ಬಂಧು ಮಾತ್ರವಲ್ಲದೆ ಅತ್ಯದ್ಭುತವಾದ ಮಹಾವರಗಳನ್ನೇ ಪಡೆದು ಕಾಲ ಭೈರವನಂತೆ ಮೆರೆಯುತ್ತಿರುವನು. ಅವನ ಒಂದು ತೊಟ್ಟು ರಕ್ತವು ಭೂಮಿಗೆ ಬಿದ್ದರೂ ಅವನಂತ ರಕ್ತ ಬೀಜಾಸುರರು ಸಹಸ್ರಾರು ಸಂಖ್ಯೆಯಲ್ಲಿ ಉದಿಸುತ್ತಾರೆ. ಇದರಿಂದ ಆ ಶಾಂಭವಿಗಾಗಲಿ ಆ ದೇವತೆಗಳಿಗಾಗಲಿ ಹೋರಾಡಲು ಸಾಧ್ಯವೇ ಆಗುವುದಿಲ್ಲ. ಏನು ರಕ್ತ ಬೀಜಾಸುರನೇ? ಬಲೆ ನರೆದರೆ ಬಲೆ. ನಿಮ್ಮದು ಬಹಳ ಒಳ್ಳೆಯ ಆಲೋಚನೆ. ವರ ಪುತ್ರನಾದ ರಕ್ತ ಬೀಜನೆದುರು ಯುದ್ಧ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು ಮಾಡಲಿ ಯುದ್ಧ. ಇದುವರೆಗೂ ಸಣ್ಣ ಪುಟ್ಟ ವೀರರನ್ನು ಕೊಂದಿರಿ ಎಂದು ಬೀಗುತ್ತಿರುವ ಆ ಮಾರಿಯು ಇನ್ನು ಮಾಡಲಿ ಯುದ್ಧ. ಸಹೋದರ ನಿಶಂಬ, ಅಣ್ಣ, ತೇಜಾವತಿಯಿಂದ ನಮ್ಮ ರಕ್ತ ಬೀಜಸುರನನ್ನು ಕರೆಸು. ಆಗಲೇ ಅಣ್ಣ, ಆಗಲೇ ಅಣ್ಣ. ಈಗಲೇ ರಕ್ತ ಬೀಜನಲ್ಲಿಗೆ ನಮ್ಮ ಚಾರರನ್ನು ಕಳಿಸಿಕೊಡುತ್ತೇನೆ. ಶುಂಭಾಸುರರೇ, ಚಾರರೇನು ಬೇಡ, ನಾನೇ ಹೋಗಿ ಆ ರಕ್ತ ಬೀಜನಿಗೆ ವಿಚಾರವನ್ನು ತಿಳಿಸಿ ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ಪೂಜ್ಯರೇ, ನಿಮ್ಮ ಆಲೋಚನೆ ಬುದ್ಧಿಗೂ ಹಾಗೂ ನಿಮ್ಮ ಸಹಾಯಕ್ಕೂ ನನ್ನ ಅಭಿನಂದನೆಗಳು. ಹೌದರಿ, ನಮ್ಮ ರಕ್ತ ಬೀಜಸುರನನ್ನು ಇಲ್ಲಿಗೆ ಮಾಡುವ ಕಾರ್ಯ ನಿಮ್ಮದು. ತಾವು ನಿಶ್ಚಿಂತೆಯಾಗಿರಿ, ಈ ಕಾರ್ಯವು ನಮಗಿರಲಿ. ನಾನಿನ್ನು ಬರುತ್ತೇನೆ. ಸಂತೋಷ ಪೂಜ್ಯರೇ, ಹೋಗಿ ಬನ್ನಿ.